ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂತರ ಕೇತಪ್ಪ ಸರ್ ಅವ್ರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ನಾವಿದ್ದೇವೆ. ಕೊನೆಯ ಅಧ್ಯಾಯದಲ್ಲಿ, ಆತ್ಮಾಯಣದ ಕೊನೆಯ ಅಧ್ಯಾಯದಲ್ಲಿ ನಾವು ಬಂದಿದ್ದೀವಿ. ಈ ಅಧ್ಯಾಯದಲ್ಲಿ ಮೂರನೆಯ ಮೃತ್ಯುವನ್ನ ಕುರಿತಂತೆ, ಒಂದು ಆತ್ಮದ ಮೂರನೆಯ ಮೃತ್ಯುವನ್ನ ಕುರಿತಂತೆ ಹೇಳ್ತೀನಿ ಅಂತಕ್ಕಂಥ ಮಾತುಗಳನ್ನ ಗುರುಗಳು ಹೇಳಿದ್ದಾರೆ. ಇಂದಿನ ನನ್ನ ಕೊನೆಯ ಚರ್ಚೆಯಲ್ಲಿ ನಾನು ನಿನಗೆ ಮೂರನೆಯ ಮೃತ್ಯುವನ್ನ ಕುರಿತು ಹೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಮೊದಲ ಮೃತ್ಯು ನಮ್ಮ ಭೌತಿಕ ದೇಹವನ್ನ ತ್ಯಜಿಸಿ ಸೂಕ್ಷ್ಮ ಶರೀರವನ್ನ ತೆಗೆದುಕೊಂಡು ಸೂಕ್ಷ್ಮ ಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಮೊದಲನೆಯ ಮೃತ್ಯು ಆಗುತ್ತೆ. ಆ ಸೂಕ್ಷ್ಮ ಲೋಕದ ಎಲ್ಲಾ 7 ವಲಯಗಳಲ್ಲಿ ಜೀವನವನ್ನ ಸವಿಸಿ ಆದ ನಂತರ ಅಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ಪಾಠಗಳನ್ನೆಲ್ಲ ಕಲಿತಾದ ನಂತರ ಅಲ್ಲಿ ನಮ್ಮ ಸಮಯ ಮುಗೀತು ಅಂತಂದ್ರೆ ನಾವು ಮುಂದಿನ ಲೋಕಕ್ಕೆ ಅಂತಂದ್ರೆ ಮಾನಸ ಲೋಕಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗ್ತೀವಿ. ಆಗ ನಾವು ಮಾನಸ ಲೋಕಕ್ಕೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರವನ್ನ ತ್ಯಜಿಸ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಅದನ್ನ 2ನೆಯ ಮೃತ್ಯು ಅಂತ ಹೇಳಿ ಕರೀತಾರೆ. ಇನ್ನು ಮಾನಸ ಲೋಕದ ಯಾತ್ರೆ ಎಲ್ಲಾ ಮುಗಿದ ನಂತರ ನಾವು ಕಾರಣ ಲೋಕಕ್ಕೆ ಹೋಗ್ಬೇಕಾಗುತ್ತೆ. ಆ ಕಾರಣ ಲೋಕಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ಮಾನಸ ಶರೀರವನ್ನು ಕೂಡ ನಾವು ತ್ಯಜಿಸ್ಬೇಕಾಗತ್ತೆ. ಸೊ ಅದನ್ನ 3ನೆಯ ಮೃತ್ಯು ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆತ್ಮವು ತನ್ನ ಹತ್ತಿರವಿರುವ ಶೇಷ ಮನೋಮಯ ಕೋಶವನ್ನು ತ್ಯಜಿಸಿ ತನ್ನ ಹತ್ತಿರ ಇರ್ತಕ್ಕಂಥ ಈಗಾಗಲೇ ಉಳಿದಿರ್ತಕ್ಕಂಥ ಒಂದು ಶೇಷವಾಗಿರ್ತಕ್ಕಂಥ ಮನೋಮಯ ಕೋಶವನ್ನ ತ್ಯಜಿಸಿ ನಂತರ ಏಕಮಾತ್ರ ಸ್ಥಾಯಿ ಯಾನವಾದ ಪ್ರಜ್ಞೆಯಲ್ಲಿ ಉಳಿಯುವುದರ ಕುರಿತು ಹೇಳುತ್ತೇನೆ. ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಯಾತ್ರೆ, ಸ್ಥಾಯಿ ಯಾನ, ಪ್ರತಿಯೊಂದು ಆತ್ಮವು ತಲುಪಲೇಬೇಕಾಗಿರ್ತಕ್ಕಂಥ ಒಂದು ಸ್ಥಾನ ಅದು. ಅಂದ್ರೆ ಆತ್ಮದ ಒಂದು ನಿವಾಸ ಸ್ಥಾನ, ನ್ಯಾಚುರಲ್ ಆಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ನಿವಾಸ ಸ್ಥಾನ ಆಗ್ಯದ. ಅಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಸಮಯ ಬಂದಾಗ ಅಲ್ಲಿ ಹೋಗ್ತೀವಿ. ಸೊ ಇದನ್ನ ಕುರಿತು ನಾನು ಹೇಳ್ತೀನಿ. ಇದಕ್ಕೆ ಕಾರಣ ಶರೀರ ಅಂತ ಹೇಳಿ ಕರೀತಾರೆ. ನೀನಿದನ್ನ ಗಮನವಿಟ್ಟು ಕೇಳಬೇಕು ಅಂತ ಹೇಳಿ ಪೀಟರ್ ರೆಶ್ಲೋ ಅವ್ರಿಗೆ ಹೇಳ್ತಾರೆ. ಯಾಕಂತಂದ್ರೆ ಬಹಳಷ್ಟು ಶಿಕ್ಷಣಾರ್ಥಿಗಳು ಇದನ್ನ ಗ್ರಹಣ ಮಾಡಲು ಅಸಮರ್ಥರಾಗಿರ್ತಾರೆ. ಹೇಳಿದ್ರೂ ಕೂಡ ಅದು ತಿಳಿಯದೇ ಇರ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಅವರು ಅಸಮರ್ಥರಾಗಿರ್ತಾರೆ. ನೀನು ಇದನ್ನ ಗಮನವಿಟ್ಟು ಕೇಳಬೇಕು, ಇದನ್ನ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಕೇಳ್ತಾರೆ. ಸೂಕ್ಷ್ಮ ಲೋಕದಿಂದ ಮಾನಸ ಲೋಕಕ್ಕೆ ಹೋಗುವಂತೆ ಈ 3ನೆಯ ಮೃತ್ಯು ಕೂಡ ಇದೆ. ಸೂಕ್ಷ್ಮ ಲೋಕದಿಂದ ಮಾನಸಿಕ ಲೋಕಕ್ಕೆ ಹೋದ ರೀತಿಯಲ್ಲಿನೇ ಈ ಒಂದು ಪ್ರಯಾಣವು ಕೂಡ ಇದೆ, 3ನೆಯ ಮೃತ್ಯು ಕೂಡ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ವ್ಯಕ್ತಿ ನಿಧಾನವಾಗಿ ಪ್ರಜ್ಞೆಯನ್ನ ಕಳೆದುಕೊಳ್ತಾನೆ. ಅಲ್ಲಿ ನಿದ್ರೆಗೆ ಜಾರ್ತಾನೆ. ನಿಧಾನವಾಗಿ ನಿದ್ರೆಗೆ ಜಾರಿ ತನ್ನ ಪ್ರಜ್ಞೆಯನ್ನ ಕಳೆದುಕೊಂಡು ಮಾನಸ ಶರೀರದಿಂದ ಜಾರಿ ಹೋಗಿ ನೇರವಾಗಿ ಕಾರಣ ಶರೀರಕ್ಕೆ ತಲುಪ್ತಾನೆ. ಮಾನಸ ಶರೀರದಿಂದ ಜಾರಿ ಕಾರಣ ಶರೀರದಲ್ಲಿ ಅವನು ಜಾಗೃತನಾಗ್ತಾನೆ ಅಥವಾ ಅಲ್ಲಿ ತಲುಪ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕೇವಲ ಸೂಕ್ಷ್ಮ ಲೋಕದ 6ನೆಯ ಮತ್ತು 7ನೆಯ ವಲಯಗಳ ಸಂಯೋಗದಿಂದ ನಿರ್ಮಾಣವಾದ ಕಾರಣ ಲೋಕದಲ್ಲಿಯೇ ಕಾರ್ಯನಿರ್ವಹಿಸುವುದರಿಂದ ಇದಕ್ಕೆ ಕಾರಣ ಶರೀರ ಅಂತ ಹೇಳಿ ಕರೀತಾರೆ. ಇಲ್ಲಿ ಸೂಕ್ಷ್ಮ ಲೋಕದ 6ನೆಯ ಮತ್ತು 7ನೆಯ ವಲಯಗಳ ಸಂಯೋಗದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಕಾರಣ ಲೋಕ. ಇಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಇದಕ್ಕೆ ಕಾರಣ ಲೋಕ ಅಂತಕ್ಕಂಥ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಮನುಷ್ಯನ ಸ್ಥಾಯಿ ಯಾನವಾಗಿದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಮನುಷ್ಯನ ಪರ್ಮನೆಂಟ್ ಆಗಿರ್ತಕ್ಕಂಥ ಸ್ಥಾಯಿ ಆಗಿರ್ತಕ್ಕಂಥ ಒಂದು ಪ್ರಯಾಣವಾಗಿದೆ. ಯಾಕಂದ್ರೆ ಇದು ಪಶು ಸಾಮ್ರಾಜ್ಯದಿಂದ ವೈಶ್ವೀಕರಣಗೊಂಡು ಹೊರಬಂದು ಬೇರೆ ಮಾನವ ಜೀವ ರೂಪದಲ್ಲಿ ಜನ್ಮ ತೆಗೆದುಕೊಂಡಾಗಿನಿಂದಲೂ ಅದು ಅವನ ಹತ್ತಿರ ಇರುತ್ತೆ. ಈ ಕಾರಣ ಶರೀರ ಅಂತಕ್ಕಂಥದ್ದು ಯಾವಾಗಿನಿಂದ ಅವನ ಜೊತೆಗೆ ಇರುತ್ತೆ, ಮನುಷ್ಯನ ಜೊತೆಗೆ ಇರ್ತದ ಅಂತಂದ್ರೆ
ಅವನು ಪಶು ಸಾಮ್ರಾಜ್ಯದಿಂದ ವ್ಯಷ್ಟೀಕರಣಗೊಂಡು ಮಾನವ ಸಾಮ್ರಾಜ್ಯವನ್ನ ತೆಗೆದುಕೊಂಡಾಗ, ಮಾನವ ಶರೀರವನ್ನ ತೆಗೆದುಕೊಂಡಾಗ ಶುರು ಆಗಿರ್ತಕ್ಕಂಥದ್ದು ಅವನ ಎಲ್ಲ ಮಾನವ ಜನ್ಮಗಳಲ್ಲಿ ಇದು ಅವನ ಜೊತೆನೇ ಇರ್ತದ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಈ ಕಾರಣ ಲೋಕವು ಆತ್ಮನ ನೈಸರ್ಗಿಕ ನಿವಾಸವಾಗಿದೆ. ಇದು ಅವನ ಒಂದು ನೈಸರ್ಗಿಕ ನಿವಾಸವಾಗಿದೆ ಮತ್ತು ಅದು ತನ್ನ ವಿಭಿನ್ನ ಜನ್ಮಗಳ ನಡುವಿನ ಸಮಯವನ್ನು ಇಲ್ಲಿಯೇ ಕಳೆಯುತ್ತದೆ. ತನ್ನ ವಿಭಿನ್ನ ಜನ್ಮಗಳ ನಡುವಿನ ಸಮಯ ಏನಿರ್ತದಲ್ಲ, ಒಂದು ಜನ್ಮ ಬಿಟ್ಟು ಮತ್ತೊಂದು ಜನ್ಮವನ್ನ ತೆಗೆದುಕೊಳ್ಳುವ ಸಮಯದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಸಮಯ ಅವಧಿ ಏನಿರ್ತದಲ್ಲ, ಅದನ್ನ ಈ ಕಾರಣ ಶರೀರದಲ್ಲಿನೇ ಅದು ಕಳೀತದ. ಆಗ ಅವನು ಒಂದು ಅಂಶ ಚೇತನವು ಪ್ರಜ್ಞೆಯ ನಿಮ್ನ ಹಂತಗಳಲ್ಲಿ ಸಾಕಾರಗೊಂಡು ಮತ್ತೆ ಮತ್ತೆ ವಿಭಿನ್ನ ಭೌತಿಕ ಶರೀರಗಳಲ್ಲಿ ಜನ್ಮ ಪಡೆದುಕೊಳ್ಳಬೇಕಾದ ಅಗತ್ಯವಿಲ್ಲದೆ ತನ್ನನ್ನು ಮುಕ್ತಗೊಳಿಸಿಕೊಳ್ಳುವುದಕ್ಕಾಗಿ ಎಲ್ಲ ಅವಶ್ಯಕ ಅನುಭವಗಳನ್ನು ಪ್ರಾಪ್ತ ಮಾಡಿಕೊಳ್ಳುತ್ತದೆ. ಈ ಕಾರಣ ಲೋಕದಲ್ಲಿದ್ದು ಈ ವಿಭಿನ್ನ ಭೌತಿಕ ಶರೀರಗಳಲ್ಲಿ ಜನ್ಮ ಪಡೆದುಕೊಳ್ಳಲಿಕ್ಕೆ ಕೊಳ್ಳದೆ ಇರ್ಲಿಕ್ಕೆ ಅಥವಾ ಏನಂದ್ರೆ ಈ ಜನನ ಮರಣ ಚಕ್ರದಿಂದ ಮುಕ್ತವಾಗುವವರೆಗೇನೋ ಏನೇನು ಅನುಭವಗಳು ಬೇಕೋ ಆ ಎಲ್ಲ ಅನುಭವಗಳನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸಹಾಯಕ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಿಂದಿನ ಜನ್ಮಗಳ ಅವಧಿಯಲ್ಲಿ ಸಂಚಿತ ಅನುಭವಗಳ ಹಿನ್ನೆಲೆಯಲ್ಲಿ ಕಾರಣ ಶರೀರವು ಪರಿವರ್ತನೆಯಾಗುತ್ತದೆ. ಹಿಂದಿನ ಜನ್ಮಗಳ ಅವಧಿಯಲ್ಲಿ ಸಂಚಿತ ಅನುಭವ, ಯಾವ್ಯಾವ ಜನ್ಮದಲ್ಲಿ ಏನೇನು ಕರ್ಮಗಳನ್ನ ನಾವು ಮಾಡಿದೀವಿ, ಯಾವ ರೀತಿಯ ಅನುಭವವನ್ನ ಮಾಡಿದೀವಿ ಅನ್ನೋದು ಅದೆಲ್ಲನೂ ನಮ್ಮ ಒಂದು ಕಡೆ ಸ್ಟೋರ್ ಆಗಿ ಇರ್ತದೆ, ಸಂಚಿತವಾಗಿರ್ತಕ್ಕಂಥ ರೂಪದಲ್ಲಿ ಇರುತ್ತೆ. ಅದರ ಆಧಾರದ ಮೇಲೆ ಕಾರಣ ಶರೀರದ ಪರಿವರ್ತನೆ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಕಾರಣದಿಂದಾಗಿ ಕೆಲವೊಮ್ಮೆ ನಾವು ಇದನ್ನ ಜ್ಞಾನ ಭಂಡಾರ ಅಂತ ಕರೀತಾರೆ. ವಿವಿಧ ಜನ್ಮಗಳಲ್ಲಿ ಸಂಚಿತವಾಗಿರ್ತಕ್ಕಂಥ ಎಲ್ಲ ಅನುಭವಗಳ ಒಂದು ಸಾರ ಅಲ್ಲಿರೋದ್ರಿಂದ ಅದಕ್ಕೆ ಜ್ಞಾನ ಭಂಡಾರ ಅಂತ ಹೇಳಿ ಕರೀತಾರೆ. ಒಬ್ಬ ವಿಕಸಿತ ಮನುಷ್ಯನು ತನ್ನ ಜ್ಞಾನ ಭಂಡಾರದ ಬಾಗಿಲನ್ನು ಬಡಿದು ಅದರ ಲಾಭವನ್ನು ಹೊಂದಬಹುದು. ಒಬ್ಬ ವಿಕಸಿತನಾಗಿರ್ತಕ್ಕಂಥ ಮನುಷ್ಯ, ವಿಕಸಿತವಾಗಿರ್ತಕ್ಕಂಥ ಆತ್ಮ ಈ ಜ್ಞಾನ ಭಂಡಾರದ ಒಂದು ಬಾಗಿಲನ್ನು ತಟ್ಟುವುದರ ಮುಖಾಂತರ ಅಲ್ಲಿರ್ತಕ್ಕಂಥ ಜ್ಞಾನವನ್ನ ಅನುಭವವನ್ನ ಅವನು ಪಡೆಯಬಹುದು. ಇದರಿಂದ ಅವನಿಗೆ ಪ್ರತಿ ಸಲ ಹೊಸ ಜನ್ಮಗಳ ಎಷ್ಟೋ ಸಂಗತಿಗಳನ್ನು ಆರಂಭದಿಂದ ಕಲಿಯುವ ಅಗತ್ಯ ಬೀಳೋದಿಲ್ಲ. ಆ ರೀತಿ ಮಾಡಿದಾಗ ಈ ಹೊಸ ಜನ್ಮಗಳಲ್ಲಿ ಎಷ್ಟೋ ಸಂಗತಿಗಳನ್ನ ಮತ್ತೆ ಆರಂಭದಿಂದ ಕಲಿತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡ್ತಿರ್ತೀವಿ, ಕೆಲವೊಂದು ಟಿವಿ ಒಳಗದ ಸಣ್ಣ ಸಣ್ಣ ಮಕ್ಕಳು ಎಷ್ಟೊಂದು ಟ್ಯಾಲೆಂಟೆಡ್ ಆಗಿರ್ತಾರೆ. ಎಂಥ ಆತ್ಮ ಇದು ಇರಬೇಕು, ಎಷ್ಟು ವಯಸ್ಸು 3-4 ವರ್ಷದಲ್ಲಿ ಎಷ್ಟೊಂದು ಜ್ಞಾನ ಅವರಲ್ಲಿ ಇರುತ್ತೆ ಅಂದಾಗ ಬಹುಶಃ ಅಂಥ ಆತ್ಮಗಳು ಇರಬಹುದು ಅಂತಕ್ಕಂಥ ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಹೀಗೆ ಅವನಿಗೆ ಎಲ್ಲ ಸಂಗತಿಗಳನ್ನ ಇಂಥ ವಿಕಸಿತವಾಗಿರ್ತಕ್ಕಂಥ ಆತ್ಮಗಳು ಹೊಸ ಜನ್ಮವನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆರಂಭದಿಂದ ಕಲಿತಕ್ಕಂಥ ಅವಶ್ಯಕತೆ ಬೀಳೋದಿಲ್ಲ. ಇದರಿಂದ ವಿಕಸಿತ ಮನುಷ್ಯನಿಗೆ ತನಗಿಂತ ಕಡಿಮೆ ವಿಕಸಿತ ಸಹೋದರರಿಗಿಂತ ಹೆಚ್ಚು ಲಾಭವನ್ನ ಪಡಿತಾನೆ. ವಿಕಸಿತ ಆತ್ಮಕ್ಕೆ ಹೆಚ್ಚು ಲಾಭ ಆಗುತ್ತೆ, ಅವಿಕಸಿತ ಆತ್ಮಗಳಿಗೆ ಹೆಚ್ಚಿನ ಲಾಭ ಇಲ್ಲಿ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಅವರಿಗೆ ಇರೋದಿಲ್ಲ. ಆದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರು ವಿಕಾಸದ ಈ ಹಂತವನ್ನ ತಲುಪುವವರೆಗೆ ನಾವು ಅದೇ ಸ್ಥಿತಿಯಲ್ಲಿ ಇದ್ದೆವು. ಪ್ರತಿಯೊಬ್ಬರು ಹಂತ ಹಂತವಾಗಿನೇ ನಾವು ಪ್ರಯತ್ನ ಪೂರ್ವಕವಾಗಿ ಮುಂದೆ ಬಂದಿರ್ತೀವಿ. ನಾವೆಲ್ಲರೂ ನಮ್ಮ ಪ್ರಯತ್ನಗಳಿಂದಲೇ ಪ್ರಗತಿಯನ್ನ ಸಾಧಿಸುವುದು ಸಾಧ್ಯವಿದೆ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾಠ. ಇಂದು ನಾವು ವಿಕಾಸ ಹೊಂದಿದ ಆತ್ಮವಾಗಿದ್ದೇವೆ ಅಂತಂದ್ರೆ ಹಿಂದೊಂದು ದಿವಸ ನಾವು ಕೂಡ ಅವಿಕಸಿತವಾಗಿರ್ತಕ್ಕಂಥ ಆತ್ಮ ಇದ್ವಿ. ನಮ್ಮ ಪ್ರಯತ್ನದಿಂದಾಗಿ, ನಮ್ಮ ಒಂದು ಪ್ರಯತ್ನದ ಫಲದಿಂದಾಗಿ ನಾವು ಪ್ರಗತಿಯನ್ನ ಸಾಧಿಸಿ ಈ ಮಟ್ಟಕ್ಕೆ ಬಂದಿದ್ದೇವೆ ಅಂತಕ್ಕಂಥದ್ದನ್ನ ನಾವು ಮರಿಬಾರದು. ಇದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಪಾಠವಾಗಿದೆ ಅಂತಕ್ಕಂಥ ಸಂಗತಿಯನ್ನು ಇಲ್ಲಿ ಗುರುಗಳು ಹೇಳ್ತಾರೆ. ಮನುಕುಲಕ್ಕೆ ಸಹಾಯ ಮಾಡಬೇಕೆಂದು ಮಾತನಾಡುವವರು ಈ ವಿಷಯಗಳತ್ತ ಹೆಚ್ಚು ಗಮನವನ್ನ ಹರಿಸಬೇಕು. ಮನುಕುಲಕ್ಕೆ ಸೇವೆಯನ್ನ ಮಾಡಬೇಕು, ಮನುಕುಲಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆ ಇರ್ತಕ್ಕಂಥ ಜನರು ಈ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಯಾಕಂದ್ರೆ ಅವರೇ ಇವುಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಹಾಗೂ ಇತರರಿಗೆ ತಿಳಿಸಿ ಹೇಳಲಿಕ್ಕೆ ಸಾಧ್ಯ. ನಾವು ಭೌತಿಕ ಜಗತ್ತಿನಲ್ಲಿ ತಿಳಿದುಕೊಳ್ಳಲು ಯೋಗ್ಯವಾದಂತಹ ನಮ್ಮ ವ್ಯಕ್ತಿತ್ವವು ನಿಜವಾದ ವ್ಯಕ್ತಿಯ ಅತ್ಯಂತ ಸಣ್ಣ ಅಂಶವಾಗಿದೆ. ನಾವೇನು ಭೌತಿಕ ಜೀವನದಲ್ಲಿ ಈಗ ಬದುಕ್ತಾ ಇದ್ದೇವೆ, ನಾವೇನು ಜ್ಞಾನವನ್ನ ಸಂಪಾದನೆ ಮಾಡಿದ್ದೇವಲ್ಲ, ಇದು ನಮ್ಮ ಒಟ್ಟು ವ್ಯಕ್ತಿತ್ವದ ಅತ್ಯಂತ ಸಣ್ಣ ಅಂಶವಾಗಿದೆ ಅಂತಕ್ಕಂಥ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ನಿಜವಾದ ವ್ಯಕ್ತಿ ಅಥವಾ ಆತ್ಮ ಅಥವಾ ವ್ಯಕ್ತಿತ್ವವು ತನ್ನ ನಿಜವಾದ ವ್ಯಕ್ತಿತ್ವವನ್ನು ಮರೆಮಾಚಿಕೊಂಡು ಮನುಷ್ಯ ಜೀವ ಪಡೆದುಕೊಳ್ಳುವ ಸಮಯದಲ್ಲಿ ತನಗೆ ದೊರೆತ ಇಚ್ಛಾ ಸ್ವಾತಂತ್ರ್ಯದ ಪರಿಧಿಯೊಳಗೆ ಸಾಧ್ಯವಿದ್ದಷ್ಟು ಉತ್ತಮವಾಗಿ ನೆರಳಾಗಿದ್ದುಕೊಂಡು ಮಾರ್ಗದರ್ಶನ ಮಾಡುತ್ತಿರುತ್ತದೆ.
ನಿಜವಾದ ವ್ಯಕ್ತಿ ಅಥವಾ ನಿಜವಾದ ಆತ್ಮ, ನಿಜವಾದ ವ್ಯಕ್ತಿತ್ವ ಅಂತ ನಾವು ಹೇಳ್ತಿರ್ತೀವಲ್ಲ, ಅದು ತನ್ನ ನಿಜವಾದ ವ್ಯಕ್ತಿತ್ವವನ್ನ ಮರೆಮಾಚಿಕೊಂಡಿದ್ದು ಮಾನವ ಜೀವ ಪಡೆದುಕೊಂಡು ಭೂಮಿಗೆ ಬರ್ಬೇಕಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ತನಗೆ ಸಿಕ್ಕಿರ್ತಕ್ಕಂಥ ಒಂದು ಇಚ್ಛಾ ಸ್ವಾತಂತ್ರ್ಯದ ಪರಿಧಿಯ ಒಳಗೆ ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಿಂದ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಕಾರಣ ಹಂತದಲ್ಲಿ ಭೂತ, ವರ್ತಮಾನ ಹಾಗೂ ಭವಿಷ್ಯಗಳೆಲ್ಲ ಒಂದೇ ವಾಸ್ತವಿಕತೆಯಾಗಿದೆ. ಈ ಕಾರಣ ಹಂತದಲ್ಲಿ, ಕಾರಣ ಲೋಕದಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳೆಲ್ಲವೂ ವಾಸ್ತವಿಕವಾಗಿನೇ ಇದೆ. ನಿಜ ಇಲ್ಲಿ ಏನು ಬದುಕ್ತಾ ಇದ್ದೀವಿ ಅದೇ ವಾಸ್ತವಿಕವಾಗಿರ್ತಕ್ಕಂಥದ್ದು. ಇದನ್ನ ಒಂದು ಉದಾಹರಣೆಯ ಮುಖಾಂತರ, ಒಂದು ಭೌತಿಕ ಜಗತ್ತಿನ ಉದಾಹರಣೆ ಮುಖಾಂತರ ತಿಳಿಸಿ ಹೇಳ್ತಾ ಇದ್ದಾರೆ. ಆ ಉದಾಹರಣೆ ಏನು ಅಂತಂದ್ರೆ, ಸ್ವಲ್ಪ ದೂರದ ನಂತರ ವಕ್ರವಾಗುತ್ತಾ ಹೊರಳುತ್ತಾ ಹೋಗುವ ನದಿಯೊಂದನ್ನು ಕಲ್ಪಿಸಿಕೊಳ್ಳಿ. ಒಂದು ಸಣ್ಣ ನದಿ ಸ್ವಲ್ಪ ದೂರ ಹೋಗೋದು ಮತ್ತೆ ವಕ್ರವಾಗಿ ಹರಿತದೆ, ಮತ್ತೆ ದೂರ ಹೋಗೋದು ಮಾತ್ರ ದಾರಿಯನ್ನ ಬದಲಾಯಿಸಿ ವಕ್ರವಾಗಿ ಹರಿತಕ್ಕಂತ ಒಂದು ನದಿಯಲ್ಲಿ ಒಂದು ಸ್ಟೀಮರ್ನ ಸಹಾಯದಿಂದ ನಾವು ಯಾತ್ರೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಾವು ಆ ಸ್ಟೀಮರ್ ನಲ್ಲಿ ಕುಳಿತುಕೊಂಡು ನೋಡ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ. ಹಿಂದಿನ ಅದು ಸ್ವಲ್ಪ ಕಾಣಿಸುತ್ತೆ, ಮತ್ತೆ ಮುಂದೆ ಹೋದ್ಮೇಲೆ ಮುಂದಿನದು ಕಾಣಿಸುತ್ತೆ. ಹೀಗಾಗಿ ಎಲ್ಲ ದೃಶ್ಯಗಳು ನಮಗೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅದೇ ಒಂದು ಹೆಲಿಕಾಪ್ಟರ್ ಮೇಲೆ ಕುಳಿತು ಆ ಒಂದು ಪ್ರಯಾಣವನ್ನ ಮಾಡಿದ್ದೆ ಆದ್ರೆ ಆ ನದಿಯ ಎಲ್ಲ ಹಿಂದಿನ ಭಾಗನೂ ಕಾಣಿಸ್ತದ, ಮುಂದಿನ ಭಾಗನೂ ಕಾಣಿಸ್ತದ, ಅವೆಲ್ಲವುಗಳನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದ. ಹೀಗಾಗಿ ಇಲ್ಲಿ ವಿಕಸಿತ ವ್ಯಕ್ತಿ, ವಿಕಸಿತ ಮನುಷ್ಯ ಮತ್ತು ಅವಿಕಸಿತ ಮನುಷ್ಯರ ಹೋಲಿಕೆಯನ್ನ ಮಾಡ್ಲಿಕ್ಕೆ ಈ ಒಂದು ಉದಾಹರಣೆ ಕೊಡ್ತಾರೆ. ಇಲ್ಲಿ ಸ್ಟೀಮರ್ ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅವಿಕಸಿತವಾಗಿರ್ತಕ್ಕಂಥ ಮನುಷ್ಯನ ಸ್ಥಿತಿ, ಮತ್ತು ಹೆಲಿಕಾಪ್ಟರ್ನ ಮುಖಾಂತರ ಪ್ರಯಾಣ ಮಾಡ್ತಕ್ಕಂಥವನು ವಿಕಸಿತ ಮನುಷ್ಯರ ಒಂದು ಪ್ರಯಾಣ ಅಂತಕ್ಕಂತಹ ಸಂಗತಿಗಳನ್ನ ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಭೂತ, ವರ್ತಮಾನ ಹಾಗೂ ಭವಿಷ್ಯಗಳೆಲ್ಲ ಒಂದೇ ವಾಸ್ತವಿಕತೆಯಾಗಿರ್ತಾವು. ಮುಂದೆ ಏನದ ಅನ್ನೋದು ಗೊತ್ತಾಗೋದಿಲ್ಲ, ಹಿಂದೇನದ ಅನ್ನೋದು ಗೊತ್ತಾಗೋದಿಲ್ಲ, ವಾಸ್ತವಿಕತೆ ಏನದ ಅದನ್ನ ನಾವು ತಿಳ್ಕೊಬೇಕಾಗ್ತದ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ. ಕಾರಣ ಲೋಕದಲ್ಲಿ ತಲುಪಿದ ಮೇಲೆ ಆತ್ಮನಿಗೆ ತನ್ನೆಲ್ಲ ಪೂರ್ವ ಜನ್ಮಗಳ ಸಂಪೂರ್ಣ ವಿವರಗಳೆಲ್ಲವನ್ನ ಚಿತ್ರಗಳ ರೂಪದಲ್ಲಿ ತೋರಿಸಲಾಗುತ್ತದೆ. ಕಾರಣ ಲೋಕಕ್ಕೆ ತಲುಪಿಯಾದ ನಂತರ ಮುಂದಿನ ಕೆಲಸ ಏನು ಅಂತಂದ್ರೆ, ನಮ್ಮ ಎಲ್ಲ ಪ್ರತಿಯೊಂದು ಆತ್ಮದ ಎಲ್ಲ ಪೂರ್ವ ಜನ್ಮಗಳ ಸಂಪೂರ್ಣ ವಿವರಗಳನ್ನ ಪ್ರತ್ಯೇಕವಾಗಿರ್ತಕ್ಕಂಥ ಚಿತ್ರಗಳ ರೂಪದಲ್ಲಿ ತೋರಿಸ್ತಾರೆ. ಇದು ಒಂದು ಪ್ರೊಜೆಕ್ಟರ್ ಮೇಲೆ ಒಂದು ಸಿನಿಮಾವನ್ನ ತೋರಿಸಿದ ಹಾಗೆ, ಪ್ರೊಜೆಕ್ಟರ್ ಮೇಲೆ ಒಂದು ಸಿನಿಮಾವನ್ನ ತೋರಿಸಿದ ಹಾಗೆ ನಮ್ಮ ಜೀವನದ ವೃತ್ತಾಂತಗಳು, ನಮ್ಮ ಪೂರ್ವ ಜನ್ಮದ ವೃತ್ತಾಂತಗಳು, ನಾವು ಎಷ್ಟು ಜನ್ಮವನ್ನ ತೆಗೆದುಕೊಂಡಿದ್ದೀವಿ, ಯಾವ್ಯಾವ ಜನ್ಮದಲ್ಲಿ ಏನೇನೋ ಕರ್ಮಗಳನ್ನ ನಾವು ಮಾಡಿದೀವಿ, ಯಾವ್ಯಾವ ಒಳ್ಳೆಯ ಕೆಲಸಗಳನ್ನ ಮಾಡಿದೀವಿ, ಯಾವ್ಯಾವ ಕೆಟ್ಟ ಕೆಲಸಗಳನ್ನ ಮಾಡಿದೀವಿ ಅಂತಕ್ಕಂಥದ್ದೆಲ್ಲ ಎಲ್ಲ ಸ್ಪಷ್ಟವಾಗಿ ಆ ಪ್ರೊಜೆಕ್ಟರ್ನ ಮೇಲೆ ಸಿನಿಮಾ ತೋರಿಸಿದ ಹಾಗೆ ತೋರಿಸ್ತಾರೆ. ಈ ಚಿತ್ರಗಳನ್ನ ನೋಡಿ ಅವನಿಗೆ ಹಿಂದಿನ ಜನ್ಮದಲ್ಲಿ ತಪ್ಪಾಗಿರುವುದು ಎಲ್ಲಿ ಹಾಗೂ ಪ್ರಶಂಸಾರ್ಹವಾಗಿರುವುದು ಎಲ್ಲಿ ಎಂಬುದು ಸರಿಯಾಗಿ ತಿಳಿದು ಬರ್ತದ. ಆ ಎಲ್ಲ ಚಿತ್ರಗಳನ್ನ ನೋಡಿದಾಗ ತಾನು ಎಲ್ಲಿ ತಪ್ಪಿದ್ದೇನೆ, ಎಲ್ಲಿ ನಾನು ಸುಧಾರಣೆಯನ್ನ ಮಾಡ್ಕೋಬೇಕು, ಮತ್ತು ನಾನು ಎಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದೇನೆ, ನಾನು ಪ್ರಶಂಸೆಗೆ ಅರ್ಹನಾಗಿರ್ತಕ್ಕಂಥ ಯಾವ ಕೆಲಸವನ್ನ ಮಾಡಿದ್ದೇನೆ ಅಂತಕ್ಕಂಥದ್ದು ಗೊತ್ತಾಗ್ತದ. ಇಷ್ಟೇ ಅಲ್ದೇನೆ ಮುಂದಿನ ಜನ್ಮದಲ್ಲಿ ಏನಾಗಬೇಕಾಗಿದೆ ಮತ್ತು ಮುಂದೆ ಹೋಗುವ ಮೊದಲು ಅವನಿಗೆ ಚಾರಿತ್ರ್ಯದಲ್ಲಿ ಏನೇನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕೆಂಬುದನ್ನು ಕೂಡ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಹಿಂದಿನ ಜನ್ಮಗಳ ಬಗ್ಗೆ ತಿಳಿಸಿಕೊಡೋದಷ್ಟೇ ಅಲ್ದೇನೆ ಈ ಜನ್ಮದಲ್ಲಿ, ಈಗ ಮುಂದೆ ನೀನು ಭೂಮಿಯ ಮೇಲೆ ಹೋಗ್ತಕ್ಕಂಥ ಒಂದು ಜನ್ಮದಲ್ಲಿ ನೀನು ಏನ್ ಮಾಡ್ಬೇಕಂತೀಯ, ಮತ್ತು ನಿನ್ನ ಚಾರಿತ್ರ್ಯದಲ್ಲಿ, ನಿನ್ನ ಒಂದು ಕ್ಯಾರೆಕ್ಟರ್ನಲ್ಲಿ ಯಾವ ರೀತಿಯ ವ್ಯಕ್ತಿತ್ವದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ನೀನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗತ್ತೆ. ಅವಿಕಸಿತ ಮನುಷ್ಯನು ಇದನ್ನೆಲ್ಲ ನೋಡ್ತಾನೆ, ಆದ್ರೂ ಅವನ ಸೀಮಿತ ಬುದ್ಧಿಯಿಂದಾಗಿ ಇದರ ಮಹತ್ವ ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಬ್ಬ ಅವಿಕಸಿತವಾಗಿರ್ತಕ್ಕಂಥ ಮನುಷ್ಯ, ಅವನ ಮುಂದೆನೇ ಇದೆಲ್ಲ ಚಿತ್ರಗಳನ್ನ ತೋರಿಸ್ತಾರೆ, ಆದ್ರೂ ಕೂಡ ಅವನ ಬುದ್ಧಿ ಕಡಿಮೆ ಆಗಿರೋದ್ರಿಂದ ಇವೆಲ್ಲವುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಆದರೆ ವಿಕಸಿತ ಮನುಷ್ಯನು ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ತಾನೆ. ಅವಿಕಸಿತ ಮನುಷ್ಯನು ಸ್ಟೀಮರ್ ಯಾತ್ರಿಕನಂತೆ ಇದ್ದರೆ, ಇನ್ನೊಂದೆಡೆ ವಿಕಸಿತ ಮನುಷ್ಯನು ಹೆಲಿಕಾಪ್ಟರ್ ಯಾತ್ರಿಕನಂತೆ ಇರ್ತಾನೆ. ಅವಿಕಸಿತ ಮನುಷ್ಯ ಸ್ಟೀಮರ್ ನಲ್ಲಿ ಆ ನದಿಯನ್ನ ದಾಟ್ತಕ್ಕಂತಹ ಒಬ್ಬ ಯಾತ್ರಿ ಆದ್ರೆ, ಇಲ್ಲಿ ವಿಕಸಿತವಾಗಿರ್ತಕ್ಕಂತಹ ಮನುಷ್ಯ ಹೆಲಿಕಾಪ್ಟರ್ನ ಮೇಲೆ ಆ ನದಿಯನ್ನ ದಾಟ್ತಕ್ಕಂಥ ಒಬ್ಬ ಯಾತ್ರಿಕ ಆಗಿದ್ದಾನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮತ್ತು ಅವನಿಗೆ ಹೆಲಿಕಾಪ್ಟರ್ ಯಾತ್ರಿಕನಂತೆ ತಪ್ಪು ಮಾಡಿರುವುದು ಏಕೆ ಮತ್ತು ಅದರ ಪರಿಣಾಮವೇನು ಅಂತಕ್ಕಂಥದ್ದು ಅವನಿಗೆ
ಗೊತ್ತಾಗ್ಬಿಡ್ತದ. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಆ ತಪ್ಪು ಮಾಡಿರೋದ್ರಿಂದ ಏನು ಶಿಕ್ಷೆ ನನಗೆ ಆಗಿದೆ, ಅದರ ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದನ್ನ ನೋಡುತ್ತಲೇ ತಿಳಿದು ಬಿಡ್ತಾನೆ. ಮುಂದಿನ ಜೀವನದಲ್ಲಿ ಈ ರೀತಿ ಅವನು ಸೋಲುವುದಿಲ್ಲ ಅಂತಕ್ಕಂಥ ಒಂದು ಸಂಕಲ್ಪವನ್ನ ಮಾಡ್ತಾನೆ. ಈ ರೀತಿಯ ತಪ್ಪನ್ನು ನಾನು ಮಾಡುವುದಿಲ್ಲ ಅಂತಕ್ಕಂಥ ಸಂಕಲ್ಪವನ್ನ ಮಾಡ್ತಾನೆ. ಅವನು ಇಲ್ಲಿ ಕಲಿತುಕೊಂಡಿರುವ ಪಾಠವು ಅವನ ಜ್ಞಾನ ಭಂಡಾರದ ಸ್ಥಾಯಿ ಅಣುಗಳಲ್ಲಿ ಶೇಖರವಾಗಿರುತ್ತದೆ. ಆ ಲೋಕದಲ್ಲಿ ಏನು ಜ್ಞಾನವನ್ನ ಅವನು ತೆಗೆದುಕೊಂಡಿರ್ತಾನಲ್ಲ, ಅದು ಅವನ ಜ್ಞಾನ ಭಂಡಾರದಲ್ಲಿ ಸ್ಥಾಯಿ ಅಣುಗಳಲ್ಲಿ, ಪರ್ಮನೆಂಟ್ ಆಗಿರ್ತಕ್ಕಂಥ ಅಣುಗಳಲ್ಲಿ ಅದು ಶೇಖರ ಆಗಿರ್ತದ. ಇದೇ ಭಂಡಾರದಲ್ಲಿ ಅವನ ಎಲ್ಲ ಪೂರ್ವ ಜನ್ಮದ ಅನುಭವಗಳ ಸಾರ ರೂಪದಲ್ಲಿಯೂ ಕೂಡ ಸಂಚಿತ ಆಗಿರ್ತಾವು. ಪೂರ್ವ ಜನ್ಮದ ಅನುಭವಗಳೆಲ್ಲವೂ ಕೂಡ ಅಲ್ಲಿ ಸಂಚಿತ ಆಗಿರ್ತಾವು. ಯಾವುದೇ ಭಾವಿ ಜೀವನದಲ್ಲಿ ಅವನಿಗೆ ಮತ್ತೊಮ್ಮೆ ಅಂತಹದೇ ಸಮಸ್ಯೆ ಮೇಲೆ ನಿರ್ಣಯ ಕೈಗೊಳ್ಳಬೇಕಾದಾಗ ಅವನ ಅಂತರಾತ್ಮವು ಅವನಿಗೆ ಅದೇ ತಪ್ಪನ್ನು ಮರಳಿ ಮಾಡದಿರಲು ಎಚ್ಚರಿಸುತ್ತದೆ. ಮುಂದಿನ ಜನ್ಮಗಳಲ್ಲಿ ಅದೇ ರೀತಿಯ ಒಂದು ಸಮಸ್ಯೆಗಳು ಬಂದಾಗ, ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನ ಅಂತರಾತ್ಮ ಒಳಗೆ ಇರ್ತಕ್ಕಂಥ ಒಂದು ಜ್ಞಾನ ಏನದಲ್ಲ, ಅದು ಅವನಿಗೆ ಎಚ್ಚರಿಕೆಯನ್ನ ನೀಡ್ತಾ ಇರುತ್ತೆ. ಅವನ ಜ್ಞಾನ ಭಂಡಾರವು ಅದು ಎಲ್ಲಿಯೇ ಇರಲಿ ಅವನಿಗೆ ಜಾಗೃತೆಯಿಂದ ಇರಲು ಸಂದೇಶಗಳನ್ನ ಕಳಿಸ್ತಾ ಇರ್ತದೆ. ಅವನು ಎಲ್ಲಿನೇ ಇರ್ಲಿ ಅವನು ಜಾಗೃತನಾಗಿರ್ಲಿಕ್ಕೆ ಸಂದೇಶಗಳನ್ನ ಕಳಿಸ್ತದ. ತನ್ನಿಚ್ಛೆಯ ವಾತಾವರಣವು ದೊರೆಯಲು, ತಾನು ಬಯಸಿರ್ತಕ್ಕಂಥ ವಾತಾವರಣ ಸಿಗ್ಲಿಕ್ಕೆ ತಾನು ಎಲ್ಲಿ ಮತ್ತು ಏಕೆ ಹಾಗೂ ಯಾವ ದೇಶದಲ್ಲಿ ಮತ್ತು ಎಂಥ ಜನರ ಮಧ್ಯೆ ಜನ್ಮ ಪಡೆದುಕೊಳ್ಳಬೇಕು ಎಂಬುದನ್ನು ಅವನೀಗ ಅರ್ಥ ಮಾಡಿಕೊಳ್ಳುತ್ತಾನೆ. ತಾನು ಬಯಸಿರ್ತಕ್ಕಂತಹ ವಾತಾವರಣ ಸಿಗ್ಬೇಕಾಗಿತ್ತು ಅಂತಂದ್ರೆ ತಾನು ಯಾವ ದೇಶದಲ್ಲಿ ಜನ್ಮ ತೆಗೆದುಕೊಳ್ಳಬೇಕು, ಯಾವ ಜನರ ಮಧ್ಯೆ ನಾನು ಜನ್ಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಆ ಎಲ್ಲ ವಿಷಯಗಳನ್ನ ಅವನು ನಿರ್ಣಯ ತೆಗೆದುಕೊಳ್ತಾನೆ. ಇದರಿಂದ ಅವನಿಗೆ ಮುಂದಿನ ಜನ್ಮವನ್ನ ತೋರಿಸಿದಾಗ ಅವನು ಅದರೊಂದಿಗೆ ಸಂಪೂರ್ಣವಾಗಿ ಸಹಕರಿಸ್ತಾನೆ. ತನ್ನ ಭಾವಿ ಜೀವನಕ್ಕೆ ಈಗ ಪ್ರಸ್ತಾಪಿಸಿದ ಜೀವನವೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೂ ಇದರಿಂದಲೇ ಅವನು ಅತ್ಯಧಿಕ ಪ್ರಗತಿ ಹೊಂದಲು ಸಾಧ್ಯವಿದ್ದಷ್ಟು ಅಲ್ಪ ಸಮಯದಲ್ಲಿ ಗುರಿಯನ್ನು ಸಾಧಿಸಬೇಕೆಂಬುದು ಪ್ರತಿಯೊಂದು ಆತ್ಮನ ಬಯಕೆಯಾಗಿರ್ತದ. ಈ ಪ್ರತಿಯೊಂದು ಜನ್ಮವು ಹೊಸ ಜನ್ಮವು ವಿಕಸಿತವಾಗಿರ್ತಕ್ಕಂಥ ಒಂದು ಸುಧಾರಿತವಾಗಿರ್ತಕ್ಕಂತಹ ಜನ್ಮಗಳು ಆಗಿರ್ತವೆ ಅಂತಕ್ಕಂಥದ್ದು ಗೊತ್ತಿದೆ. ಅಷ್ಟೇ ಅಲ್ಲದೇನೆ ಕಡಿಮೆ ಅವಧಿಯಲ್ಲಿ ಅತ್ಯಲ್ಪ ಸಮಯದಲ್ಲಿನೇ ಗುರಿಯನ್ನ ಸಾಧಿಸಬೇಕು, ತಾವು ಅನ್ಕೊಂಡಿರ್ತಕ್ಕಂಥ ಗುರಿಯನ್ನ ಸಾಧಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಆತ್ಮದ ಬಯಕೆ ಆಗಿರ್ತದ. ಆತ್ಮಸ್ತರದಲ್ಲಿ ನಾವು ಕಳೆದಂತ ಜೀವನವು ನಾವು ಆನಂದವನ್ನೇ ಹೊಂದುತ್ತೇವೆ. ಆತ್ಮಸ್ತರದಲ್ಲಿ ನಾವು ಕಳೆದಿರ್ತಕ್ಕಂಥ ಒಂದು ಜೀವನ ಏನದಲ್ಲ ಅದು ಬಹಳಷ್ಟು ಆನಂದದಲ್ಲಿನೇ ನಾವು ಕಳೆದಿರ್ತೀವಿ. ಆದರೂ ಕೂಡ ವಿಕಾಸದ ನಿಯಮಗಳಿಗೆ ಅನುಸಾರವಾಗಿ ಇದನ್ನು ಮತ್ತೆ ಮತ್ತೆ ನಾವು ಬಿಡಬೇಕಾಗತ್ತೆ. ಈ ಸೂಕ್ಷ್ಮ ಲೋಕಕ್ಕೆ ಹೋದಾಗ ನಾವು ಆನಂದದಿಂದನೇ ಇರ್ತೀವಿ. ಆಮೇಲೆ ಮಾನಸ ಲೋಕಕ್ಕೆ ಹೋದಾಗ ಅದಕ್ಕಿಂತ ಹೆಚ್ಚು ಆನಂದದಲ್ಲಿ ನಾವು ಇರ್ತೀವಿ. ಆನಂದದಲ್ಲಿ ಇರ್ತೀವಿ ಅಂತ ಹೇಳಿ ಅಲ್ಲೇ ಪರ್ಮನೆಂಟ್ ಆಗಿರ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ವಿಕಾಸದ ನಿಯಮಗಳಿಗೆ ಅನುಸಾರವಾಗಿ ನಾವು ಇವುಗಳನ್ನ ಮತ್ತೆ ಮತ್ತೆ ಬಿಡಬೇಕೆ ಆಗುತ್ತೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಸಮಯ ಬಂದಾಗ ನಾವೆಲ್ಲ ಮುಂದೆ ಹೋಗಬೇಕೆಂದುಕೊಳ್ಳುತ್ತೇವೆ, ಏಕೆಂದ್ರೆ ಇನ್ನೂ ಹೆಚ್ಚಿನ ಅನುಭವಗಳನ್ನ ಹೊಂದಿ ನಮ್ಮ ಅಹಂನ ಅಭಿವ್ಯಕ್ತಿಯನ್ನು ಮಾಡಲು ನಾವು ಬಯಸ್ತೀವಿ. ಸಮಯ ಬಂದಾಗ ಇನ್ನು ಮುಂದೆ ಹೋಗ್ಬೇಕು ಅಂತೀವಿ, ಯಾಕಂದ್ರೆ ಇನ್ನು ಹೆಚ್ಚಿನ ಅನುಭವಗಳನ್ನ ಪಡೆದುಕೊಂಡು ನಮ್ಮನ್ನ ನಾವು ಅಭಿವೃದ್ಧಿ ಬೆಳೆಸ್ಕೊಳ್ಳಿಕ್ಕೆ ವಿಕಾಸ ಹೊಂದಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಭೌತಿಕ ಜಗತ್ತಿನಲ್ಲಿ ಅಸಂಖ್ಯ ಜೀವಗಳನ್ನು ಜೀವಿಸಿದ ಮೇಲೆ ನಾವು ವಿಕಾಸ ಹಂತದಲ್ಲಿ ಪ್ರಗತಿ ಹೊಂದಲು ಸಾಧ್ಯ ಎನ್ನುವುದನ್ನ ಅರ್ಥ ಮಾಡ್ಕೊಳ್ತೀವಿ. ಭೌತಿಕ ಜೀವನದಲ್ಲಿ ಅಸಂಖ್ಯಾತ ಜೀವನಗಳು ಸುಮಾರು 500-600 ಜನ್ಮಗಳನ್ನ ಕಳೆದಾದ ನಂತರವೇ ನಾವು ವಿಕಸಿತ ಆತ್ಮ ಅಂತ ಹೇಳಿ ಕರ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾವು ವಿಕಾಸ ಹೊಂದುತ್ತಾ ಜನ್ಮರಾಹಿತ್ಯ ಸ್ಥಿತಿ, ನಾವು ವಿಕಾಸ ಹೊಂದುತ್ತಾ ರಾಹಿತ್ಯ ಸ್ಥಿತಿ ಅಂದ್ರೆ ಪುನರ್ಜನ್ಮ ತೆಗೆದುಕೊಳ್ಳುವುದು ಅಗತ್ಯವಿರದಂತಹ ಸ್ಥಿತಿಯನ್ನು ಹೊಂದುವವರೆಗೆ ಕಾರಣ ಲೋಕದ ಕಂಪನಗಳಿಗೆ ಸ್ಪಂದಿಸುವುದು ಸಾಧ್ಯವಿಲ್ಲ. ನೋಡ್ರಿ, ಹೀಗೆ ವಿಕಾಸ ಹೊಂತ ನಾವು ಈ ಜನನ ಮರಣಗಳ ಚಕ್ರದಿಂದ ಪಾರಾಗಿ ಪುನರ್ಜನ್ಮವನ್ನ ಮತ್ತೆ ನಾವು ಪಡೆದುಕೊಳ್ಳುವ ಅಗತ್ಯ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿಯನ್ನ ತಲುಪುವವರೆಗೇನು ಈ ಕಾರಣ ಲೋಕದ ಕಂಪನಗಳಿಗೆ ಸ್ಪಂದಿಸ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಭೌತಿಕ ಜಗತ್ತು ನಮಗೆ ಕಲಿಸಬೇಕಾದಂತಹ ಪಾಠಗಳನ್ನೆಲ್ಲ ನಾವು ಕಲಿತುಕೊಂಡ ಮೇಲೆಯೇ ಆ ಸಮಯ ಬರುತ್ತೆ. ಭೌತಿಕ ಜಗತ್ತಿನಲ್ಲಿ ನಾವು ಎಲ್ಲ ಪಾಠಗಳನ್ನ ಕಲಿತ ಮೇಲೆ
ಮೇಲೆನೆ ಆ ಸಮಯ ನಮಗೆ ಬರ್ತದ. ಆಗ ಭೌತಿಕ ಜಗತ್ತು ಹಾಗೂ ಸೂಕ್ಷ್ಮ ಜಗತ್ತಿನಿಂದ ಎಷ್ಟೋ ಬೇರೆಯಾಗಿರುವಂತಹ ಇತರ ಕ್ಷೇತ್ರಗಳ ಚಟುವಟಿಕೆಗಳತ್ತ ನಮ್ಮ ಗಮನ ಹರಿಯುತ್ತದೆ. ಅದರ ನಂತರ ಅಲ್ಲಿ ಎಲ್ಲ ಪಾಠಗಳನ್ನ ಕಲಿತಾದ ನಂತರ ಈ ಭೌತಿಕ ಜಗತ್ತು ಮತ್ತು ಸೂಕ್ಷ್ಮ ಜಗತ್ತಿನಿಂದ ಎಷ್ಟೋ ಬೇರೆಯಾಗಿ ಇರ್ತಕ್ಕಂಥ ಇತರ ಕ್ಷೇತ್ರಗಳ ಚಟುವಟಿಕೆಗಳತ್ತ ನಮ್ಮ ಗಮನ ಹೋಗ್ತದಂತ. ಮನುಷ್ಯ ಜೀವನದ ಪರಿಪೂರ್ಣ ಅವಸ್ಥೆಯನ್ನು ತಲುಪಿದಂತಹ ಆತ್ಮಗಳು, ಮನುಷ್ಯ ಜೀವನದ ಪರಿಪೂರ್ಣ ಅವಸ್ಥೆಯನ್ನ ತಲುಪಿದಂತಹ ಆತ್ಮಗಳು, ಪೂರ್ಣ ಆತ್ಮಗಳು ಅಂತ ಹೇಳಿ ನಾವು ಕರಿತೀವಲ್ಲ, ಅಂಥ ಆತ್ಮಗಳು ಮನುಕುಲದ ಮೇಲಿನ ಪ್ರೇಮದಿಂದಾಗಿ ಹಾಗೂ ಮಾನವತೆಯ ವಿಕಾಸದಲ್ಲಿ ಸಹಾಯ ಮಾಡುವ ಇಚ್ಛೆಯಿಂದ ಚೇತನದ ನಿಮ್ನ ಸ್ತರಗಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳಲು ಒಮ್ಮೊಮ್ಮೆ ಸ್ವೇಚ್ಛಾ ನಿರ್ಣಯವನ್ನ ಕೈಕೊಳ್ತಾವೆ. ಆ ಪೂರ್ಣ ಆತ್ಮಗಳು ಅಥವಾ ಅತ್ಯಂತ ಪರಿಪೂರ್ಣವಾಗಿರ್ತಕ್ಕಂಥ ಅವಸ್ಥೆಯನ್ನ ತಲುಪಿರ್ತಕ್ಕಂಥ ಆತ್ಮಗಳು ಮನುಕುಲದ ಮೇಲಿನ ಪ್ರೀತಿಯಿಂದಾಗಿ ಆ ಮಾನವತೆಯ ವಿಕಾಸಕ್ಕೆ ತಮ್ಮ ಸಹಾಯವನ್ನ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದಾಗಿ ಚೇತನದ ನಿಮ್ನ ಸ್ತರದೊಂದಿಗೆ ಅಂದ್ರೆ ಕೆಳ ಹಂತದವರ ಜೊತೆಗೆ ಸಂಪರ್ಕವನ್ನ ಇಟ್ಟುಕೊಳ್ಳಿಕ್ಕೆ ಒಮ್ಮೊಮ್ಮೆ ಅವರು ಸ್ವ ಇಚ್ಛೆಯಿಂದ ನಿರ್ಣಯವನ್ನ ಕೈಕೊಳ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಂಥ ಮಹಾನ್ ಆತ್ಮಗಳು ಇವೆ ಎನ್ನುವುದು ಎಷ್ಟೋ ಒಳ್ಳೆಯ ಸಂಗತಿಯಾಗಿದೆ. ಇಂಥ ಮಹಾನ್ ಆತ್ಮಗಳು ಇರೋದ್ರಿಂದ ಅವು ಆಗಾಗ ಭೂಮಿಯ ಮೇಲೆ ಜನ್ಮ ತೆಗೆದುಕೊಂಡು ಬರುವುದರಿಂದ ಈ ಭೂಮಿಯ ಮೇಲಿನ ಏನಂತೀರಿ ಕೆಟ್ಟ ಕರ್ಮಗಳು ಅಥವಾ ಭೂಮಿಯ ಒಂದು ಸ್ವಚ್ಛತೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲವಾದಲ್ಲಿ ಮನುಕುಲದ ಪ್ರಗತಿ ಇಂದು ಆಗಿರುವುದಕ್ಕಿಂತ ಎಷ್ಟೋ ಕಡಿಮೆ ಆಗಿರ್ತಿತ್ತು ಅಂತಕ್ಕಂಥ ಮಾತುಗಳನ್ನ ನಾವಿಲ್ಲಿ ಹೇಳ್ತೀವಿ. ಈ ಮೊದಲು ನಾನು ಹೇಳಿದ ಹೋಲಿಕೆಯನ್ನು ನೀನು ನೆನಪಿನಲ್ಲಿ ಇಟ್ಟುಕೊಂಡಿದ್ದರೆ ಈಗ ನಾನು ವಿವರಿಸಿದ ಪುನರ್ಜನ್ಮ ಪಡೆದುಕೊಂಡು ಭೂಮಿಯ ಮೇಲೆ ಬರುವ ವಿಧಾನವನ್ನ ತಿಳಿದುಕೊಳ್ಳು ನಿನಗೇನು ಕಷ್ಟವಾಗ್ತಾ ಇರ್ಲಿಲ್ಲ. ಆ ಕಾರಣ ಶರೀರದಲ್ಲಿ ಕಾರಣ ಲೋಕಕ್ಕೆ ಹೋದ ನಂತರ ತನ್ನ ಎಲ್ಲ ಆಕಾಶಿಕ್ ರೆಕಾರ್ಡ್ಗಳನ್ನ ನೋಡಿದ ನಂತರ ಎಲ್ಲಿ ಹೇಗೆ ಯಾವ ರೀತಿಯ ನಾವು ಜನ್ಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ನಿರ್ಣಯ ಮಾಡಿದ ನಂತರ ಆ ಭೂಮಿಗೆ ಬರ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಾವು ಈ 3 ಶರೀರಗಳನ್ನ ಹೊದಿಕೆಯಾಗಿ ಹೊತ್ಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನಗ್ನ ಆತ್ಮವು ಪುನಃ ವಸ್ತ್ರಧಾರಣ ಮಾಡಬೇಕಾಗುವುದು. ನಗ್ನವಾಗಿರ್ತಕ್ಕಂಥ ಆತ್ಮ ಅಂತಕ್ಕಂಥದ್ದು ನಗ್ನವಾಗಿರ್ತದ. ಆತ್ಮ ಪುನಃ ವಸ್ತ್ರಧಾರಣ ಮಾಡ್ಬೇಕಾಗ್ತದ. ಬೇರೆ ಶಬ್ದಗಳಲ್ಲಿ ಹೇಳಬೇಕಂದ್ರೆ ಅವನು ಚೇತನದ ವಿಭಿನ್ನ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಲು 3 ಶರೀರಗಳನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು. ಚೇತನದ ವಿಭಿನ್ನ ಸ್ತರಗಳಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ 3 ಶರೀರಗಳನ್ನ ಅದು ಮತ್ತೆ ಧಾರಣ ಮಾಡ್ಕೊಳ್ಬೇಕಾಗ್ತದ. ಮಾನಸ ತತ್ವದಿಂದ ಅವನು ಮೊದಲು ಶರೀರವನ್ನ ಪಡೆದುಕೊಳ್ತಾನೆ. ಮೊಟ್ಟ ಮೊದಲ ಶರೀರವನ್ನು ತೆಗೆದುಕೊಳ್ಳೋದು ಒಳಗಡೆ ಇರ್ತಕ್ಕಂಥ ಒಳಪದರು ಅಂತೇನೆ, ಒಳ ಉಡುಪು ಅಂತ ನಾವೇನ್ ಕರಿತೀವಲ್ಲ, ಅದು ಮಾನಸ ಲೋಕದಿಂದ ಮಾನಸ ತತ್ವದಿಂದ ಆ ಒಳ ಶರೀರವನ್ನ ಅವನು ಪಡೆದುಕೊಳ್ತಾನೆ. ಅದನ್ನ ಪಡೆದುಕೊಳ್ಳಲು ಅವನು ತನ್ನ ಗಮನವನ್ನೆಲ್ಲ ಮಾನಸ ಸ್ತರದ ಪ್ರತ್ಯೇಕ ವಲಯಕ್ಕೆ ಅನುಗುಣವಾಗಿ ಅಣುಗಳನ್ನು ಜೋಡಿಸಿ ಇಡಲಾದಂತಹ ಸ್ಥಾಯಿ ಪರಿಮಾಣಗಳತ್ತ ಕೇಂದ್ರೀಕರಿಸ್ತಾನೆ. ಆ ದೇಹವನ್ನ ಆ ಮಾನಸಿಕ ಒಂದು ಶರೀರವನ್ನ ಪಡೆದುಕೊಳ್ಬೇಕಾಗಿತ್ತು ಅಂತಂದ್ರೆ ಮಾನಸ ಸ್ತರದಲ್ಲಿ ಆ ವಲಯಕ್ಕೆ ಪ್ರತ್ಯೇಕ ವಲಯಕ್ಕೆ ಅನುಗುಣವಾಗಿ ಎಲ್ಲ ಅಣುಗಳನ್ನ ಜೋಡಿಸಿ ಆ ಪರಿಮಾಣಗಳತ್ತ ಅವನು ಕೇಂದ್ರೀಕರಣ ಮಾಡ್ತಾನೆ. ಮಾನಸ ಪರಿಮಾಣಗಳಿಂದ ಅವನು ಮೊದಲು ಪುನಃ ಜೀವಿಸ್ತಾನಂತೆ. ಆ ನಂತರ ಅದರ ಸುತ್ತಲೂ ಇತರ ಪರಿಮಾಣಗಳನ್ನು ಜೋಡಿಸಿಕೊಳ್ಳುತ್ತಾನೆ. ಸ್ಫಟಿಕವನ್ನು ವಿಶಿಷ್ಟ ದ್ರಾವಕದಲ್ಲಿ ಹಾಕಿದಾಗ ಅದು ತನ್ನ ಸುತ್ತಲೂ ಇತರ ಸ್ಫಟಿಕಗಳನ್ನು ಆಕರ್ಷಿಸುವಂತೆ ತಾನು ಆಕರ್ಷಿಸುವ ತತ್ವಗಳಿಂದ ಮಾನಸ ಲೋಕದ ಅಲ್ಪ ಸಮಯದ ನಿವಾಸದ ನಂತರ ತೊರೆದಿರುವಂತಹ ಅವನ ಮನೋಮಯ ಕೋಶವನ್ನು ಧಾರಣ ಮಾಡ್ತಾನೆ. ಎಲ್ಲ ಚಟುವಟಿಕೆಗಳಲ್ಲಿ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅವನು ಇತರ ಸ್ಫಟಿಕ ಆಕರ್ಷಿಸುವಂತೆ ತಾನು ಆಕರ್ಷಿಸುವ ತತ್ವಗಳಿಂದ ಮಾನಸ ಲೋಕದ ಅಲ್ಪ ಸಮಯದ ನಿವಾಸದ ನಂತರ, ಮಾನಸ ಲೋಕದಲ್ಲಿ ಹೆಚ್ಚು ಸಮಯ ನಿವಾಸ ಅವನು ಮಾಡೋದಿಲ್ಲ, ಅದರ ನಂತರ ತಾನು ತೊರೆದಿರ್ತಕ್ಕಂಥ ಅವನ ಮನೋಮಯ ಕೋಶವನ್ನ ಅವನು ಧಾರಣ ಮಾಡ್ತಾನಂತೆ. ಈಗ ಅದರಲ್ಲಿ ಆಗುವ ವ್ಯತ್ಯಾಸವೇನೆಂದರೆ ಇದು ಚೇತನದ ಮೊದಲಿನದಕ್ಕಿಂತ ಉತ್ತಮವಾದ ಮನೋಮಯ ಕೋಶ ಆಗಿರ್ತದ. ಮೊದಲಿನ ಜೀವಕ್ಕೂ ಈ ಸದ್ಯದ ಜೀವನಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ ಮೊದಲಿನಗಿಂತಲೂ ಇದು ಹೆಚ್ಚು ವಿಕಾಸ ಹೊಂದಿರತಕ್ಕಂಥ ಒಂದು ಮನೋಮಯ ಕೋಶ ಆಗಿರ್ತದ. ಯಾಕಂದ್ರೆ ಇದರಲ್ಲಿ ಇದಕ್ಕಿಂತ ಮೊದಲಿನ ಎಲ್ಲ ಜನ್ಮಗಳ ಮಾನಸಿಕ ಪ್ರಯತ್ನಗಳ ಪರಿಣಾಮಗಳು ಇರ್ತಾವೆ. ಹಿಂದೆ ಎಷ್ಟು ಜನ್ಮಗಳನ್ನ ತಗೊಂಡಿದ್ದಾನಲ್ಲ ಆ ಎಲ್ಲ ಜನ್ಮಗಳಲ್ಲಿ ಆಗಿರ್ತಕ್ಕಂಥ ಮಾನಸಿಕ ಪ್ರಯತ್ನಗಳ ಪರಿಣಾಮಗಳು ಇದ್ರೊಳಗಿರ್ತಾವು. ಈ ಹೊಸ ಜನ್ಮದಲ್ಲಿ ಅವನು ಪಡೆದುಕೊಂಡಿರುವಂತಹ ಮನೋಮಯ ಕೋಶದಲ್ಲಿ ಅವನ ಎಲ್ಲ ಪೂರ್ವ ಜನ್ಮಗಳ ತುಂಬಿರ್ತದಂತ. ಈ ಮನೋಮಯ ಕೋಶದಲ್ಲಿ ಆ ಎಲ್ಲ ಪೂರ್ವ ಜನ್ಮಗಳ ಜ್ಞಾನ ತುಂಬಿರ್ತದ. ಆದ್ರೆ ಅವನು ಇನ್ನೂ ಯಾವ ಜನ್ಮಗಳನ್ನು ತೆಗೆದುಕೊಂಡಿಲ್ಲವೋ ಅದರ ಯಾವ ಸ್ಪರ್ಶ ಕೂಡ ಇರೋದಿಲ್ಲ.
ಇನ್ನು ಮುಂದೆ ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಜೀವಗಳು ಯಾವ ಜನ್ಮವನ್ನು ಕೊಂಡಿಲ್ಲವೋ ಅವುಗಳ ಸ್ಪರ್ಶ ಕೂಡ ಇರುವುದಿಲ್ಲ. ಇದರಿಂದ ಈ ಜಗತ್ತಿನಲ್ಲಿ ಕೆಲವು ಜನರು ಭಿನ್ನ ರೀತಿಯಿಂದ ಏಕೆ ಇರುತ್ತಾರೆ ಅನ್ನೋದು ತಿಳಿತದ. ಈ ಜಗತ್ತಿನಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ಯಾಕೆ ಇರ್ತಾರೆ, ಒಬ್ಬರ ಹಾಗೆ ಒಬ್ಬರು ಇರುವುದಿಲ್ಲ, ಒಬ್ಬರ ವಿಚಾರ ಶಕ್ತಿಯಾಗೆ ಮತ್ತೊಬ್ಬರ ವಿಚಾರ ಶಕ್ತಿ ಇರುವುದಿಲ್ಲ. ಅವರು ಬೇರೆ ಬೇರೆ ಯಾಕೆ ಇರ್ತಾರೆ ಅನ್ನೋದು ಗೊತ್ತಾಗ್ತದ. ಅವರ ಬುದ್ಧಿ ಮತ್ತು ತಿಳುವಳಿಕೆ ಬೇರೆ ಬೇರೆಯಾಗಿ ಇರ್ತದ. ಅಂದ್ರೆ ಅವರವರ ಮಾನಸಿಕ ವಿಕಾಸಕ್ಕೆ ಅದು ಸಂಬಂಧಪಟ್ಟಿರ್ತದ. ಯಾಕಂದ್ರೆ ಅವರ ಮನೋಮಯ ಕೋಶಗಳು ಭಿನ್ನವಾಗಿರ್ತಾವು. ಆದ್ದರಿಂದ ಒಬ್ಬನು ಬಹು ಸೂಕ್ಷ್ಮ ಬುದ್ಧಿಯುಳ್ಳನಾಗಿರ್ತಾನೆ. ಅದನ್ನು ಆತನು ಎಷ್ಟೋ ಅನುಭವಗಳಿಂದ ಪ್ರಾಪ್ತ ಮಾಡಿಕೊಂಡಿರ್ತಾನೆ. ಅವನು ತನಗಿಂತ ಕಡಿಮೆ ಅನುಭವಗಳಿರುವ ವ್ಯಕ್ತಿಗಳಿಂದ ಅನವಶ್ಯಕ ಲಾಭಗಳನ್ನು ಪಡೆದುಕೊಳ್ಳಬಾರದು. ಒಬ್ಬ ಕೆಲವು ವ್ಯಕ್ತಿಗಳು ಬಹು ಸೂಕ್ಷ್ಮ ಬುದ್ಧಿಯುಳ್ಳವರಾಗಿರ್ತಾರೆ. ಅಷ್ಟೊಂದು ಸೂಕ್ಷ್ಮ ಬುದ್ಧಿ ಅವನಿಗೆ ಬರಬೇಕಾಗಿತ್ತು ಅಂತಂದ್ರೆ ಹಿಂದೆ ಕಳೆದ ಎಲ್ಲ ಜನ್ಮಗಳ ಅನುಭವದಿಂದ ಅದನ್ನ ಅವನು ಪ್ರಾಪ್ತ ಮಾಡ್ಕೊಂಡಿರ್ತಾನೆ. ಹಾಗಂತ ಹೇಳಿ ಅನವಶ್ಯಕವಾಗಿ ಅವನಿಗಿಂತ ಕಡಿಮೆ ಬುದ್ಧಿ ಇರ್ತಕ್ಕಂಥ ಜನರಿಂದ ಅವನು ಲಾಭ ಪಡೆದುಕೊಳ್ಳಬಾರದು ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ತನ್ನ ಕಿರಿಯ ಸಹೋದರರಿಗೆ ಸಹಾಯ ಮಾಡುವುದು ಅವನ ಕಾರ್ಯವಾಗಿದೆ, ಅವರ ಪ್ರಗತಿಗೆ ಅಡ್ಡಿಯುಂಟು ಮಾಡುವುದಲ್ಲ. ತನ್ನ ಕಿರಿಯ ಸಹೋದರರಿಗೆ ಸಹಾಯ ಮಾಡ್ಬೇಕೆ ವಿನಃ ಅವರ ಪ್ರಗತಿಗೆ ಅಡ್ಡಿ ಉಂಟು ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಹೀಗೆ ಈ ಮೊದಲು ಮಾನಸ ಶರೀರವನ್ನ ಅವನು ಧಾರಣ ಮಾಡಿ ಭೂಮಿಗೆ ಬರ್ತಾನೆ. ನಂತರ ಇನ್ನೂ 2 ಶರೀರಗಳನ್ನ ಧಾರಣ ಮಾಡ್ಕೊಂಡು ಬರ್ತಾನೆ. ಅವುಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಸಮಯ ಆಗ್ತಾ ಇದೆ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ
ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ಜೀರುಂಡೆಯ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಮೇಲು ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲೇನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ನೋಡಿ ಮಾಸ್ಟರ್ಸ್. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಹ್ಮ್. 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 ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ಳಿದ್ರೆ ಮಾಡ್ಕೊಡ್ರಿ. ಹಲೋ, ಧ್ಯಾನ ತುಂಬಾ ಡೀಪ್ ಆಗಿತ್ತು. ಡೀಪ್ ಇತ್ರಿ ಮೇಡಮ್. ಅದ್ರ ಮ್ಯಾಲ ಕೂತಿರಿ ನೀವು ಪೂರಾ ಟೆರೆಸ್ ಮೇಲೆ. ಪ್ರಕೃತಿ ಮಧ್ಯದೊಳಗ. ಥ್ಯಾಂಕ್ಸ್ ರೀ ಮೇಡಮ್, ಥ್ಯಾಂಕ್ ಯು. ಮತ್ ಗಿರಿಜಾ ಮೇಡಮ್ ಮಾತಾಡ್ತೀರಿ? ಇಲ್ಲ ಏನಿಲ್ರಿ ಮೇಡಮ್. ಧ್ಯಾನ ಸ್ವಲ್ಪ ನಡು ಇದು ಆಯ್ತು ಡಿಸ್ಟರ್ಬ್, ಮತ್ತ ಕೂತೀರಿ. ಹೌದ್ರಿ. ಅದಕ್ಕ ಇನ್ನ ಕೂಡ್ಬೇಕ ಅನ್ಸ್ಲಿತ್ತಿತ್ತು. ಅಂದ್ರ ಎನರ್ಜಿ ಫ್ಲೋ ಚಂದ ಇತ್ತು. ಆಮೇಲೆ ನಾವು ಕಣ್ಣೆಲ್ಲ ತೆಗದ್ಮೇಲೆ ಅದು ತಾನೇ ಸ್ಟಾಪ್ ಆಗ್ತದೇನ್ರಿ ಮೇಡಮ್? ಹಿಂಗ್ ಮ್ಯಾಲ ಸಹಸ್ರಾರಲಿಂದ ತಲಿ ಒಳಗಿಂದ ಹಿಂಗ್ ಬಂದಂಗ ಅನ್ಸ್ತಿರ್ತದಲ್ಲ, ಆಮೇಲೆ ತಾನೇ ಇದಾಗ್ತದ. ಸ್ಟಾಪ್ ಆಗ್ತದೆ. ಎಚ್ಚರಾದ ಕೂಡ್ಲೆ ಸ್ಟಾಪ್ ಆಗ್ಬಿಡ್ತದ್ರಿ ಅದು. ಹಾ ರೀ, ಚಲೋ ಅನಿಸ್ತದ್ರಿ ಮೇಡಮ್. ಓಕೆ ಮೇಡಮ್. ಗಂಗಾ ಅವ್ರ ಯಾಕೋ ಬರ್ತಾ ಇಲ್ಲ, ಇನ್ನ ಸ್ಕೂಲ್ದಾಗ ಡ್ಯೂಟಿ ಅದೇನೋ. ಇಲ್ಲ, ಆಕಿ ಇವತ್ ಜರ್ನಿ ಒಳಗದಾಡ್ರಿ. ಇಲ್ಲ ನಾಳೆಗೆ ಒಂದ್ ಮದ್ವಿ ಅದರಿ, ಅವ್ರ ಫ್ರೆಂಡ್ ಮಗಳದದ. ಸ್ವಲ್ಪ ಬಿಸಿನೇ ಅದಾಡ್ರಿ. 10ನೇ ತಾರೀಕ್ ಮತ್ ಹೊಂಟಾಡ್ರಿ ಯುಕೆ ಹೋಗ್ಬೇಕಲ್ರಿ. ಹಿಂಗಾಗಿ ಈಗೆಲ್ಲಾ ಎಕ್ಸಾಮ್ ಡ್ಯೂಟಿ ಅವ್ ಇವ್ ಅಂತ ಹೇಳಿ ಬಿಸಿ ಎಂದು ಬರೋದಾಗಿಲ್ರಿ ಆಕಿಗೆ. ಓಕೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ ಯಾರು ಮಾತಾಡ್ತೀರಿ? ವಿಜಯಲಕ್ಷ್ಮಣ್ ಏನಾದ್ರು ಶೇರ್ ಮಾಡ್ಕೋತೀರಿ? ಮೇಡಮ್, ಇವತ್ತು ಧ್ಯಾನ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಾವು ವಿಕಸಿತ ಆತ್ಮ ಹೆಂಗಾಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಧ್ಯಾನಕ್ ಬಂದಿವಿ ಅಂತಾರ ವಿಕಸಿತ ಆತ್ಮನೇರೇ ಮೇಡಮ್ ನಾವು. ಧ್ಯಾನಕ್ ಬಂದಿವಿ ಅಂತಂದ್ರೆ ವಿಕಸಿತ ಆತ್ಮನೇ. ಎಷ್ಟೇ ಈಗ ಪ್ರಜ್ಞಾಪೂರ್ವಕವಾಗಿ ಇನ್ನ ವಿಕಾಸ ಮಾಡ್ಕೋಬೇಕಷ್ಟೇ. ಇಲ್ಲಿ ತನಕ ಏನು ಗೊತ್ತಿಲ್ದೇನೆ ಒಳ್ಳೆ ಮಾರ್ಗದೊಳಗೆ ಇದ್ದೀವಿ. ಈಗ ಸ್ವಲ್ಪ ಎಲ್ಲ ಗೊತ್ತಿದ್ದನು ಇನ್ನು ಒಳ್ಳೆ ಮಾರ್ಗದೊಳಗ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗಂಗ್ ಮಾಡ್ಕೋಬೇಕ್ರಿ ಅಷ್ಟೇ. ಹೌದಾ? ಅದೇ ನಮ್ಗೆ ಅದು ಏರೋಪ್ಲೇನ್ ನಾಗ ಏನ್ರಲ್ಲ ಹಂಗ ಹೋಗ್ಬೇಕು ಅಂತ. ಏರೋಪ್ಲೇನ್, ಸ್ಟೀಮರ್, ಏರೋಪ್ಲೇನ್ ಸ್ಟೀಮರ್ ಬೇಡ ನಮ್ಗೆ, ಏರೋಪ್ಲೇನ್ ಹೆಲಿಕಾಪ್ಟರ್ ಬೇಕು ನಮ್ಗೆ.
ಸ್ಟೀಮರ್ ಅಂದ್ರೆ ಮುಂದಿಂದು ಗೊತ್ತಾಗಲ್ಲ, ಹಿಂದಿಂದು ಗೊತ್ತಿರಲ್ಲ. ಎಲ್ಲಿ ಇರ್ತೀವಿ ಅಲ್ಲಿ ಅಟ್ಟೆ ಗೊತ್ತಿರ್ತದ. ಏರೋಪ್ಲೇನ್ ಅಂದ್ರೆ ಎಲ್ಲ ಹಿಂದಿನ ಮುಂದಿಂದ ಎಲ್ಲ ಗೊತ್ತಾಗ್ತದಲ್ರಿ. ಹಿಂಗಾಗಿ ಅದ್ ಹೆಚ್ಚು ನಾವು ತಿಳ್ಕೊಲಿಕ್ಕ ಅಜ್ಞಾನ ಭಂಡಾರ ಇದಕ್ ಹೋದಾಗ, ಕಾರಣ ಲೋಕಕ್ಕೆ ಹೋದಾಗ ನಮ್ಮ ಇದ್ರೊಳಗೆಲ್ಲಾ ಪೂರ್ವ ಜನ್ಮದ ಎಲ್ಲಾ ಜ್ಞಾನನು ಸಂಚಿತ ಆಗಿರ್ತದಂತ್ರಿ. ಅಲ್ಲಿ ಕಾರಣ ಲೋಕದೊಳಗೆ ಏನೇನ ನಾವು ಜ್ಞಾನ ತಗೊಂಡಿವಿ ಅದು ಎಲ್ಲಾ ಸಂಚಿತ ಆಗಿರ್ತದಂತ. ಹೀಗಾಗಿ ಈಗ ಜನ್ಮ ತಗೊಳೋರ್ ಕೆಲವ್ರಿಗೆ ಆಲ್ರೆಡಿ ಅವ್ರಲ್ಲಿ ಜ್ಞಾನ ಇರ್ತದ, ಮೊದಲಿನಿಂದ ಕಲಿಯೋ ಅವಶ್ಯಕತೆನೇ ಇಲ್ಲ ಅಂತಿರ್ತಾರ. ಒಂದೊಂದ್ಸರಿ ಅನಿಸ್ತಿರ್ತದ ನೋಡ್, ಒಂದ್ ಮಕ್ಕಳಿಗೆ ಅದು ನೋಡಿದ್ರ ಇನ್ನ 13 ವರ್ಷನೊಳಗ ಎಷ್ಟೆಷ್ಟೋ ಏನೇನೋ ಇನ್ವೆನ್ಷನ್ ಮಾಡಿದ್ರು, ಇದು ಮಾಡಿದ್ರು ಅಂತ ಕೇಳ್ತಿರ್ತೀವಿ. ಸ್ಪೆಷಲ್ ಟ್ಯಾಲೆಂಟೆಡ್ ಮಕ್ಕಳು ಅಂತ ಅಂತಿರ್ತೀವಿ ನೋಡ್ರಿ. ಬಹುಶಃ ಅಂತ ಆತ್ಮಗಳೇ ಇರ್ಬಹುದು ಅಂತ ಹೇಳಿ ನಮ್ಗೆ ಈಗ ಎಲ್ಲಿ ಹುಟ್ಟಬೇಕು, ಯಾವ ದೇಶದಾಗ, ಅದನ್ನು ನಾವು ಆರಿಸ್ಕೋಬಹುದು ಅಂತ ಹೌದ್ರಿ ಮೇಡಮ್. ಹೌದ್ರಿ. ಯಾವ ದೇಶ, ಯಾವ ಪೇರೆಂಟ್ಸ್, ಯಾವ ಫ್ಯಾಮಿಲಿ, ಎಲ್ಲಾ ನೋಡ್ರಿ. ಇವನ್ ಕಲರ್, ರೂಪ ಎಲ್ಲಾನು ಅಂತ ನೋಡ್ರಿ. ಆಮೇಲೆ ಈ ಜನ್ಮದೊಳಗ್ ನಾವ್ ಏನ್ ಕೆಲಸ ಮಾಡಿರ್ತೀವಲ್ಲ ಅದರದ್ದು ಎಷ್ಟು ಜನ್ಮ ತಗೊಂಡ್ರದ ಅಷ್ಟ್ರದ್ದು ಎಲ್ಲಾನು ನಮ್ಮಲ್ಲಿ ಜ್ಞಾನ ಸಂಚಯ ಇರ್ತದಂತ್ರಿ. 500 600 ಜನ್ಮ ಅಂತಿರಲ್ರಿ ಮೇಡಮ್. ವಿಕಸಿತ ಆತ್ಮ. ಈಗ ನಮಗೆ ಮೇಡಮ್ ಇನ್ನ ಒಂದು ಡೌಟ್ ಇದೆ ನಂಗೆ. ಈಗ ನಾವು ಹೆಂಗ್ ಬೇಕೋ ನಮ್ಗೆ ರೂಪ ಎಲ್ಲ ತಗೋಬಹುದು ಅಂತಂದ್ರೆ, ಕೆಲವೊಬ್ರು ಎಷ್ಟೊಂದು ವಿಕಾರವಾಗಿರ್ತಾರಲ್ಲ, ಅದೆಲ್ಲ ಯಾಕೆ ಆಗ್ತದೆ ಅಂದ್ರೆ ಅವ್ರದ್ದು ಪೂರ್ವಜನ್ಮದ ಕರ್ಮ ಅಂತೀರಾ? ಕರ್ಮದ ಅನುಸಾರವಾಗಿ ಅವ್ರಿಗೆ ಅದು ಸಿಕ್ಕಿರ್ತದ್ರಿ ಮೇಡಮ್. ಅದು ಒಂದು ಚೂಸ್ ಮಾಡ್ಕೊಳ್ಳೋಷ್ಟಿನ್ನ ಬಂದಿರಲ್ಲ ಅನ್ಸ್ತದ, ಆ ಮಟ್ಟಕ್ಕೆ ಅವ್ರು ಮುಟ್ಟಿರಲ್ಲ, ಅಷ್ಟು ವಿಕಸಿತ ಆಗಿರಲ್ಲ ಅನಿಸ್ತದ. ಆಮೇಲೆ ಕೆಲವ್ರು ಬೇಕಂತ ಅಂತ ರೂಪನೇ ತಗೊಂಡು ಬಂದಿರ್ಬೇಕ್ರಿ ಮೇಡಮ್. ಅಲ್ಲಿನ ಏನಾರ ಕಲಿಯೋದ್ ಇರ್ಬೇಕ್ರಿ ಅವ್ರಿಗೆ. ಹೌದಿಲ್ರಿ? ಅಲ್ಲಿನೂ ಆ ರೂಪದೊಳಗ ಇದ್ದಾಗ ಅಲ್ಲಿ ಒಂದ್ ಕೀಳರಿಮೆ, ಇದು ಚಂದಿಲ್ಲ ಅನ್ನೋದು, ಅದನ್ನು ಒಂದ್ ರೀತಿ ಅನುಭವನೇ ಅಲ್ರಿ ಮೇಡಮ್. ಅದನ್ನು ಪಡಿಲಿಕ್ಕೆ ತಗೊಂಡ್ರು ಬಂದಿರ್ಬೋದು ಕೆಲವರೆಲ್ಲ. ಹಂಗ್ ಚೂಸ್ ಮಾಡ್ಕೊಂಡ್ ಬಂದಿರ್ಬೋದು. ನಮ್ ಕಪ್ ಕಲರೇ ಬೇಕು, ಬಿಳಿ ಕಲರೇ ಬೇಕು ಅಂತ ಹಂಗ್ ತಗೊಂಡಿರ್ಬೋದು. ಕೆಲವ್ರು ಎಷ್ಟು ಆಕರ್ಷಕ ಸುಂದರ ಇರ್ತಾರ, ಕೆಲವ್ರು ಕುರೂಪ ಇರ್ತಾರ, ಹಂಗನು ಇರ್ಬೋದು ಅಂತ. ಅಂದ್ರೆ ದಿನ ಒಂದೊಂದ್ ಹೊಸಾದ್ ಕಲಿತಾ ಇದೀವಿ ನಾವು ವಿಕಸಿತ ಆಗ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಆಗ್ಬೇಕಿನ್ನ ತುಂಬಾ ಆಗ್ಬೇಕ್ರಿ ಮೇಡಮ್. ಮೇಡಮ್ ಹಾಗೆ. ಓಕೆ ಮೇಡಮ್, ಮುಗಿಸೇನ್ರಿ ಮೇಡಮ್? ಥ್ಯಾಂಕ್ ಯು. ಮತ್ತೆ ನಾಳೆ ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ.